ಎಲ್ಲರಿಗೂ ನಮಸ್ಕಾರ. ನಾನು ಮೈಂಡ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೆ. ಈ ಮೈಂಡ್ಗೆ ಪ್ರತಿದಿನ ಒಬ್ಬ ಮನುಷ್ಯಂಗೆ ಎಷ್ಟು ಥಾಟ್ಸ್ ಬರ್ಬೋದು? 60,000 to 80,000 ಥಾಟ್ಸ್ ಅಂತ ಹೇಳ್ತಾರೆ. ಆ ಥಾಟ್ಸ್ ಎಲ್ಲಾನು ನಾವು ಮಾಡಕ್ಕಾಗತ್ತಾ? ನೆವರ್. ಥಾಟ್ಸ್ ಖಂಡಿತ ನಾವು ಪ್ರತಿಯೊಂದು ಥಾಟ್ಸ್ ಬಂದ ತಕ್ಷಣ ಅದನ್ನು ನೆರವೇರ್ಸಕ್ಕಾಗಲ್ಲ. ನಾವು ಇವನ್ ಅದರಲ್ಲಿ ಒಂದು 2% to 5% ಮಾಡಿದ್ರೆ ಅದೇ ಜಾಸ್ತಿ. ಯಾಕೆ ಆ ತರ? ಮನಸ್ಸು ವಿಶಾಲ, ಬಹಳ ವಿಸ್ತಾರ. ಸ್ಕೈ ಈಸ್ ಅ ಲಿಮಿಟ್ ಅಂತಾರಲ್ಲ, ಅದು ಮನಸ್ಸನ್ನು ನೋಡೇ ಹೇಳಿರೋದು. ಅಷ್ಟು ಆಕಾಶದಷ್ಟು ವಿಸ್ತಾರವಾಗಿದೆ. ಆ ಮನ್ಸು ಎಷ್ಟು ಆಟ ಆಡ್ಸತ್ತಲ್ವ ನಮ್ಮನ್ನ. ಎಷ್ಟೊಂದ್ಸತಿ ನಾವು ಅನ್ಕೊಳ್ತೀವಿ, ನಾವು ಬೇಗ ಹೇಳ್ಬೇಕು, ನಾನು ಇವತ್ತು 5 ಗಂಟೆಗೆ ಎದ್ಬಿಡ್ತೀನಿ ಅಂತ ಅಲಾರಾಮ್ ಇಟ್ಕೊಳ್ತೀವಿ. ಅದು ಮನಸ್ಸು ಹೇಳಿರುತ್ತೆ. ಆದ್ರೆ 5 ಗಂಟೆಗೆ ಅಲಾರಾಮು ಹೊಡೆಯುತ್ತೆ, ಮೆಷಿನ್ ಅಲಾರಾಮ್ ಹೊಡೆಯುತ್ತೆ. ಆದ್ರೆ ಅಲಾರಾಮ್ ಏನ್ ಮಾಡ್ತೀವಿ ನಾವು? ಆಫ್ ಮಾಡ್ತೀವಿ. 6 ಗಂಟೆಗೆ 7 ಗಂಟೆಗೆ ಮನ್ಸು ಹೇಳ್ಬಿಡುತ್ತೆ, ಪರವಾಗಿಲ್ಲ, ಇವತ್ತು 5 ಗಂಟೆಗೆ ಹೇಳ್ದೆ ಇದ್ರೆ ದಿನಾನು 5 ಗಂಟೆಗೆ ಹೇಳ್ತೀಯಾ, ಪರವಾಗಿಲ್ಲ, ಲೇಟ್ ಆಗಿಲ್ಲ ಅಂತ. ಯಾಕೆ ಅಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇರುತ್ತೆ. ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವ್ ಏನೇನ್ ಯೋಚನೆ ಮಾಡಿರ್ತೀವೋ ಪ್ರತಿಯೊಂದು ಅದು ಸ್ಟೋರ್ ಆಗಿರುತ್ತೆ. ಸೊ ನಾವ್ ಅಲಾರಾಮ್ ಇಟ್ಕೊಂಡ್ರು ಸಬ್ ಕಾನ್ಶಿಯಸ್ ಮೈಂಡ್ ಹೇಳುತ್ತೆ, ಪರವಾಗಿಲ್ಲ ಬಿಡ, ನೀನ್ ಯಾವಾಗ್ಲೂ ಲೇಟಾಗಿ ಹೇಳ್ತಾ ಇದ್ದೆ, ಇವತ್ತೊಂದಿನ ಅಲಾರಾಮ್ಗೋಸ್ಕರ ಏನಕ್ಕೆ ಬೇಗ ಹೇಳ್ತೀಯ ಅಂತ. ಲೇಟಾಗಿ ಹೇಳ್ತೀವಿ. ನಮಗ್ ಗೊತ್ತಿದೆ ಫೋನ್ ಅಂದ್ರೆ ಭಾರಿ, ಮೊಬೈಲ್ ಫೋನು ನೋಡೋದು ಅಂದ್ರೆ ಇದು ಹೆಲ್ತ್ಗೆ ಒಳ್ಳೇದಲ್ಲ, ಎಸ್ಪೆಷಲಿ ಐ ಹೆಲ್ತ್ ಒಳ್ಳೇದಲ್ಲ ಅಂತ. 2 ನಿಮಿಷ ಅಂತ ಫೋನ್ ತಗೊಳ್ತೀವಿ, 2 ನಿಮಿಷ ಅಂತ ಫೋನ್ ತಗೊಳ್ತೀವಿ. ನೋಡ್ತಾ ನೋಡ್ತಾ ಫೋನು 20 ನಿಮಿಷನೂ ಆಗಿರ್ಬೋದು, 1 ಗಂಟೆ ಕಾಲನೂ ಆಗಿರ್ಬೋದು, 2 ಗಂಟೆ ಕಾಲನೂ ಆಗಿರ್ಬೋದು. ನಾವ್ ಅನ್ಕೊಳ್ತೀವಿ, ಇವತ್ತು ನಾನು ಇಷ್ಟು ಟಾಪಿಕ್ ಓದ್ ಮುಗಿಸ್ಬಿಡ್ತೀನಿ ಅಂತ ಅನ್ಬಿಟ್ಟು. ಯಾವ್ದೋ ಒಂದು ಗೋಲು, ಒಂದಿನಕ್ಕೆ ಒಂದು ಗೋಲ್ ಇರುತ್ತೆ, ನಾ ಇದನ್ನ ಮಾಡ್ತೀನಿ ಅಂತ ಅನ್ಬಿಟ್ಟು. ಬಟ್ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತಾ ಇರುತ್ತೆ, ಪರವಾಗಿಲ್ಲ, ನೀನ್ ಅನ್ಕೊಂಡಿರೋದ್ ಮಾಡಿಲ್ಲ, ಇವತ್ತು ಪರವಾಗಿಲ್ಲ ಅಂತ. ಬಟ್ ಮನ್ಸಲ್ಲಿ ಅವಾಗ ನಿಮ್ಗೆ ನಾನ್ ಮಾಡಿಲ್ಲ ಅನ್ನೋ ಒಂದು ಸೂಚನೆ ಬರ್ತಾ ಇರುತ್ತೆ. ಅಂದ್ರೆ ನಾವು ಅನ್ಕೊಂಡಿರೋದಕ್ಕೂ ಮಾಡಿರೋದಕ್ಕೂ, ಇಲ್ಲಿ ಅನ್ಕೊಂಡಿದ್ರೆ ನಾವು ಇದು ಅನ್ಕೊಂಡಿರೋ ಲೈನ್ ಆದ್ರೆ ಇಲ್ಲೆಲ್ಲೋ ನಾವು ಮಾಡೋ ಲೈನ್ ಇರುತ್ತೆ. 2 ಈಕ್ವಲ್ ಆಗ್ತಾನೆ ಇಲ್ಲ. ಮನಸ್ಸು ಕಾರ್ಯ. ನಾವಿಲ್ಲಿ ಕೂತಿರ್ತೀವಿ, ನಮ್ಮ ಮನಸ್ಸೆಲ್ಲೋ ಓಡಿರುತ್ತೆ. ಧ್ಯಾನ ಮಾಡ್ತಾ ಇರ್ತೀವಿ, ಬಟ್ ಮನಸ್ಸು ಯಾವ್ದೋ ಹೋಟ್ಲಲ್ಲಿ ಇರುತ್ತೆ, ಅಥವಾ ಇನ್ಯಾವುದೋ ಒಂದು ಸಂತೋಷವಾದ ಜಾಗದಲ್ಲಿರುತ್ತೆ, ಧ್ಯಾನದಲ್ಲಿರೋದೇ ಇಲ್ಲ. ಅದು ತಪ್ಪಿಲ್ಲ. ರೂಢಿ ಮಾಡ್ತಾ ಅದು ಸರಿ ಹೋಗುತ್ತೆ. ಬಟ್ ನಾವು ಮಾಡ್ತಾ ಇರೋ ಕೆಲ್ಸ ಎಲ್ಲಾನು ಹೇಗ್ ಮಾಡ್ತಾ ಇದೀವಿ? ಮನ್ಸಲ್ಲಿ ಅನ್ಕೊಂಡ್ ಮಾಡ್ತಾ ಇರೋದು ಕೆಲ್ಸ ಅಂತ ನಿಮ್ ಪ್ರಶ್ನೆ ಮಾಡ್ಬೋದು. ಮನ್ಸಲ್ಲಿ ಅನ್ಕೊಂಡ ತಕ್ಷಣ ಅದ್ ನಾವು ಮಾಡ್ತಾ ಇಲ್ಲ. ನಮ್ಮ ಮೆದುಳಿಗೆ ಮನ್ಸಲ್ಲಿ ನಾವೇನೇ ಅನ್ಕೊಂಡಿದ್ರು, ಮೆದುಳು ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತಾ ಇರುತ್ತೆ ಮೆದುಳಿಗೆ, ಇದು ಮಾಡು ಅಂತ. ಅದನ್ನ ಮಾತ್ರ ಮಾಡೋದು. ಟ್ರೈನ್ ದ ಬ್ರೈನ್. ಸೊ ಮನಸ್ಸು, ಮೈಂಡ್ ಈಸ್ ಎ ಸಾಫ್ಟ್ವೇರ್, ಬ್ರೈನ್ ಈಸ್ ಎ ಹಾರ್ಡ್ವೇರ್. ನಾವು ಮೈಂಡ್ ಇಂದ ಹೇಳಿದ್ರು, ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಡ್ಕೊಂಡಿರುತ್ತಲ್ಲ, ಅದೇ ರೀತಿ ಬ್ರೈನ್ ವರ್ಕ್ ಮಾಡುತ್ತೆ. ಬ್ರೈನ್, ನಿಮ್ ಮೈಂಡ್ ಹೇಳಿದ ತಕ್ಷಣ ಬ್ರೈನು ನೀವ್ ಹೇಳಿದ ತಕ್ಷಣ ಅದೇ ರೀತಿ ವರ್ಕ್ ಮಾಡಲ್ಲ. ಸೊ ವಾಟ್ ವಿ ಮಸ್ಟ್ ಡೂ, ನಾವು ಒಂದು ಮನಸ್ಸಲ್ಲಿ ನಾವೊಂದು ಗುರಿ ಇಟ್ಕೊಂಡಾಗ ನಾವು ಯು ಶುಡ್ ಸ್ಟಾರ್ಟ್ ಟ್ರೈನಿಂಗ್ ದ ಬ್ರೈನ್. ಮೆದುಳಿಗೆ ನೀವು ಟ್ರೈನಿಂಗ್ ಮಾಡಬೇಕು. ನನಗೆ ಈ ಗುರಿ ಇದೆ, ನಾನು ಮಾಡ್ತೀನಿ ಅಂತ. ಏನಕ್ಕಂದ್ರೆ ನೀವು ಏನೇನೋ ಬೇರೆ ಕಲ್ತಿರ್ತೀರಾ, ಆ ಕಲ್ತಿರೋದನ್ನ ವಾಪಸ್ ಮಾಡಿ ತಿರ್ಗಾ ಯು ಹ್ಯಾವ್ ಟು ರೀಲರ್ನ್.
ದಟ್ ಇಸ್ ಕಾಲ್ಡ್ ಅನ್ಲರ್ನ್ ಅಂಡ್ ರೀಲರ್ನ್. ಲರ್ನ್, ಅನ್ಲರ್ನ್ ಅಂಡ್ ರೀಲರ್ನ್. ಸೊ ಬ್ರೈನ್ ನ ಟ್ರೈನ್ ಮಾಡ್ತಾ ಇದ್ರೆ ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ABCD ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ, ಮಗ್ಗಿ ಬರುತ್ತೆ, ಎಷ್ಟೊಂದು ಎಲ್ಲಾ ವಿಷಯಗಳು ನಾವು ಬರುತ್ತೆ. ಹೊಟ್ಟೆ ಹಸ್ದಾಗ ಊಟ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಇನ್ಯಾರೋ ಬೈದಾಗ ಅಳ್ತೀವಿ ನಾವು, ಇನ್ಯಾರೋ ಏನೋ ಖುಷಿ ನಗ್ತೀವಿ. ಹೌ ಆಲ್ ದಿಸ್, ಹೇಗೆ ನಮ್ಮ ಮೆದುಳಿಗೆ ಅರ್ಥ ಆಗುತ್ತದೋ? ದ ಬ್ರೇನ್ ಇಸ್ ಟ್ರೈನ್ಡ್. ಬ್ರೇನು ಈ ತರ ಆದಾಗ ಈ ತರ, ಈ ತರ ಆದಾಗ ಈ ತರ ಮಾಡ್ಬೇಕು, ಈ ತರ ಆದಾಗ ಈ ತರ ಮಾಡ್ಬೇಕು. ದಟ್ ಈಸ್ ಎ ನರ್ವಸ್ ಸಿಸ್ಟಮ್ ರೆಸ್ಪಾನ್ಸ್. ಹಾಗಿದ್ರೆ ನಾವು ಇವತ್ತು ಏನ್ ಕಲ್ತ್ಕೊಳ್ತಾ ಇದೀವಿ? ನಾನು ತುಂಬಾ ಸಿಂಪಲ್ ಆಗಿ ಮಾತಾಡ್ತಾ ಇದ್ದೀನಿ. ಶುಡ್ ಬಿ ಅಂಡರ್ಸ್ಟುಡ್ ಬೈ ಈಚ್ ಅಂಡ್ ಎವ್ರಿ ಒನ್. ಸೈನ್ಸ್ ನಾಲೆಜ್ ಇರಲಿ, ಬೇರೆ ಯಾವುದೇ ನಾಲೆಡ್ಜ್ ಇರಲಿ, ಇದರಲ್ಲಿ ಯಾವ ನಾಲೆಡ್ಜನ್ನು ಅಪ್ಲೈ ಮಾಡಿಲ್ಲ. ತುಂಬಾ ಸರಳವಾಗಿ, ಸುಲಭವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಮೆದುಳಿಗೆ ನಾವು ಹೇಗೆ ಟ್ರೈನಿಂಗ್ ಮಾಡಬೇಕು? ನಿಮ್ಮ ಮನಸ್ಸು ಏನ್ ಬೇಕಾದ್ರೂ ಹೇಳ್ಬೋದು, ಬಟ್ ಮೆದುಳು ಮಾಡಲ್ಲ. ಅದನ್ನ ಹೇಗೆ ಟ್ರೈನಿಂಗ್ ಮಾಡಬೇಕು? ಟ್ರೈನ್ ದ ಬ್ರೈನ್. ಆ ವಿಷಯವಾಗಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ವೀಕ್ಷಕರೆಲ್ಲ ದಯವಿಟ್ಟು ನನ್ನನ್ನು ಪ್ರೋತ್ಸಾಹ ಮಾಡಿ, ಹಾಗೆ ನನಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.